ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ನ ವಿಶೇಷ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿಲೀಪ್. ವೀಕ್ಷಕರೇ, ಯುದ್ಧ 3ನೇ ವಾರ ಮುಗಿದು ನಡೀತಾನೇ ಇದೆ. ನಿರಂತರವಾಗಿ ಪ್ರತಿ ದಾಳಿಗಳು ನಡೀತಾನೇ ಇದ್ದಾವೆ. ಆದರೆ ಈ ಯುದ್ಧದಲ್ಲಿ ಒಂದು ವಿಚಿತ್ರವನ್ನು ನೀವು ಗಮನಿಸಿರ್ಬೋದು. ಏನಂದರೆ, ನಾವು ಪದೇ ಪದೇ ಸುದ್ದಿಗಳಲ್ಲಿ ಕೇಳ್ತಾ ಇರೋದೇನೆಂದರೆ, ಇರಾನ್ ದೇಶ ನಿರಂತರವಾಗಿ ಗಲ್ಫ್ ರಾಷ್ಟ್ರಗಳ ಮೇಲೆ, ಅಂದರೆ ಯಾವುದಾದ್ರು ತೈಲ ಉತ್ಪಾದಕ ರಾಷ್ಟ್ರಗಳಿದ್ದಾವೆ ಅದ್ರ ಮೇಲೆ ನಿರಂತರವಾಗಿ ದಾಳಿ ನಡೆಸ್ತಾನೇ ಇದೆ. ಹಂಗಿದ್ರೂ ಕೂಡ ಈ ಒಂದು ಗಲ್ಫ್ ರಾಷ್ಟ್ರಗಳೇನಿದ್ದಾವೆ ಅವು ಇರಾನ್ ಮೇಲೆ ಪ್ರತಿ ದಾಳಿ ನಡೆಸ್ತಿಲ್ಲ. ಅವು ಏನಿದ್ರು ರಕ್ಷಣಾತ್ಮಕವಾಗಿ ಆಟನೇ ಆಡ್ತಾ ಇದ್ದಾವೆ. ಏನಕ್ಕೆ ಹೀಗೆ? ಯಾಕೆ ಗಲ್ಫ್ ರಾಷ್ಟ್ರಗಳು ಇರಾನ್ ಮೇಲೆ ಪ್ರತಿ ದಾಳಿ ನಡೆಸ್ತಿಲ್ಲ? ತಮ್ಮ ಏನೊಂದು ಏರ್ಪೋರ್ಟ್ಗಳಿರ್ಬೋದು, ಬಂದರುಗಳಿರ್ಬೋದು, ಮೂಲಸೌಕರ್ಯಗಳಿರ್ಬೋದು, ಅವುಗಳ ಮೇಲೆ ದಾಳಿ ನಡೀತಾ ಇರೋ ಸಂದರ್ಭದಲ್ಲೂ ಕೂಡ ಗಲ್ಫ್ ರಾಷ್ಟ್ರಗಳು ಸೈಲೆಂಟ್ ಆಗಿರೋದು ಯಾಕೆ? ಅವುಗಳ ಹತ್ರ ಶಕ್ತಿನೇ ಇಲ್ವಾ? ಅಥವಾ ಯುದ್ಧಕ್ಕೆ ಬರೋದಕ್ಕೆ ಅವಕ್ಕೆ ಹೆದರಿಕೆ ಇದೆಯಾ? ಏನು ಕಾರಣ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಒಂದೊಂದಾಗಿ ಕಾರಣಗಳನ್ನು ನೋಡ್ತಾ ಹೋಗೋಣ ವೀಕ್ಷಕರೇ. ಮೊದಲಿಗೆ ಇಲ್ಲಿ ನೀವು ನೋಡ್ಬೋದು, ಸೌದಿ ಅರೇಬಿಯಾ, UAE, ಕತಾರ್, ಬಹ್ರೇನ್, ಕುವೈತ್ ಮತ್ತು ಒಮಾನ್ ಮೇಲೆ ಎಲ್ಲ ತೈಲ ಉತ್ಪಾದಕ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ ಈವರೆಗೆ ದಾಳಿಗಳನ್ನು ನಡೆಸಿದೆ. ಒಂದಲ್ಲ ಎರಡಲ್ಲ, ಸಾವಿರಾರು ಕ್ಷಿಪಣಿಗಳು, ಡ್ರೋನ್ಗಳ ಮೂಲಕ ದಾಳಿಯನ್ನು ನಡೆಸಿದೆ. ಈಗಲೂ ಕೂಡ ನಡೆಸ್ತಾ ಇದೆ, ಇವತ್ತು ಕೂಡ. ಈಗ ಏನೊಂದು ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೂ ಮುನ್ನ ಬಂದಿರೋ ಮಾಹಿತಿ ಪ್ರಕಾರ ಕುವೈತ್ ಮೇಲೆ ದಾಳಿ ನಡೆದಿದೆ. ಅದು ಆಯಿಲ್ ರಿಫೈನರಿ ಮೇಲೆ ದಾಳಿ ನಡೆದಿದೆ ಇರಾನ್ನಿಂದ. ಜೊತೆನಲ್ಲೇನೆ ಒಮಾನ್ ಮೇಲೂ ದಾಳಿ ನಡೆದಿದೆ, ಕತಾರ್ ಮೇಲೂ ದಾಳಿ ನಡೆದಿದೆ. ಆ ದಾಳಿಗಳಿಗೆ ನಿಲ್ಲೋ ಲಕ್ಷಣಗಳೇ ಕಾಣ್ತಿಲ್ಲ. ಎಷ್ಟು ಮಟ್ಟಿಗೆ ಅಂದರೆ, ಆ ದೇಶಗಳ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಭೇದಿಸಿ ನಿರಂತರವಾಗಿ ದಾಳಿ ನಡೀತಾನೆ ಇದೆ ಈಗಲೂ ಕೂಡ. ಮೊದಲಿಗೆ ಈ ಒಂದು ದಾಳಿ ಏನು ಶುರುವಾಯಿತು, ಇದು ಅಮೆರಿಕ ನೌಕಾನೆಲೆಗಳು ಮತ್ತು ಸೇನಾ ನೆಲೆಗಳನ್ನು ಗುರಿಯಾಗಿಸಿ ಇರಾನ್ ದಾಳಿ ನಡೆಸ್ತಾ ಇತ್ತು. ಏನಿದೊಂದು ಗಲ್ಫ್ ರಾಷ್ಟ್ರಗಳಿದೆ ಅಲ್ಲ, ಆರಂಭದಿಂದ ಕುವೈತಿಂದ ಒಳಗೊಂಡು ಕುವೈತ್, ಬಹ್ರೇನ್, ಕತಾರ್, ಆನಂತರ UAE, ಸೌದಿ ಅರೇಬಿಯಾ, ಎಲ್ಲ ದೇಶಗಳಲ್ಲೂ ಏನು ಅಮೆರಿಕದ ನೌಕಾನೆಲೆಗಳಿದ್ದಾವೆ ಮತ್ತು ಸೇನಾ ನೆಲೆಗಳಿದ್ದಾವೆ, ಜೊತೆಗೆ ವಾಯು ನೆಲೆಗಳಿದ್ದಾವೆ, ಅದ್ರ ಮೇಲೆ ಮೊದಲು ದಾಳಿ ನಡೀತಿತ್ತು. ಆ ನಂತರದ ದಿನಗಳಲ್ಲಿ ಏನಾಯಿತು, ಏರ್ಪೋರ್ಟ್ ಮೇಲೆ ಮತ್ತು ಬಂದರುಗಳನ್ನು ಗುರಿಯಾಗಿಸಿ ದಾಳಿ ನಡೆಯಕ್ಕೆ ಶುರುವಾಯಿತು. ಏರ್ಪೋರ್ಟ್ಗಳನ್ನಂದರೆ ನಿಮಗೆ ಗೊತ್ತಿರ್ಬೋದು, ಅಬುದಾಬಿ ಮತ್ತು ದುಬೈ ಏರ್ಪೋರ್ಟ್ಗಳ ಮೇಲೆ ದಾಳಿ ನಡೀತು. ಇದೀಗ ಎಷ್ಟರ ಮಟ್ಟಿಗೆ ಅಂದರೆ, ಸಾವಿರಾರು ವಿಮಾನಗಳಿಂದ ಗಿಜಿಗಿಡ್ತಿದ್ದಂಥ ದುಬೈ ಮತ್ತು ಅಬುದಾಬಿ ಏರ್ಪೋರ್ಟ್ಗಳು ಇವಾಗ ನಿರ್ಮಾನುಷ ಆಗಿದ್ದಾವೆ. ಆ ಮಟ್ಟಿಗೆ ಅಲ್ಲಿನ ಎಲ್ಲ ಕಾರ್ಯಾಚರಣೆಗಳು ಸ್ಟಾಪ್ ಆಗಿದ್ದಾವೆ. ಇಷ್ಟು ಮಟ್ಟಿಗೆ ದಾಳಿಯನ್ನು ಇರಾನ್ ನಡೆಸ್ತಾನೆ ಇದೆ. ಒಂದು ಹಂತಕ್ಕೆ ಮೊದಲಿಗೆ ಅಮೆರಿಕ ನೆಲೆಗಳು, ಆ ನಂತರ ಏರ್ಪೋರ್ಟು, ಬಂದರುಗಳು, ಆ ನಂತರ ತೈಲ ಮತ್ತು LPG ಸಂಸ್ಕರಣಾ ಘಟಕಗಳನ್ನು ಗುರಿಯಾಗಿಸಿ ದಾಳಿ ನಡೆಸ್ತಾ ಇದೆ ಈಗ ಇರಾನ್. ಅಂದರೆ ಏನು ಆ ಕೊಲ್ಲಿ ರಾಷ್ಟ್ರಗಳು, ಅವುಗಳ ಜೀವನಾಧಾರನೇ ಈ LPG ಘಟಕಗಳು ಮತ್ತು ತೈಲ ಉತ್ಪಾದನಾ ಘಟಕಗಳು, ಅದನ್ನೇ ಗುರಿಯಾಗಿಸಿ ದಾಳಿ ನಡೀತಾ ಇದೆ ಇರಾನ್ ಕಡೆಯಿಂದ. ಜೊತೆಗೆ ಒಂದು ಜಲ ಸಂಸ್ಕರಣಾ ಘಟಕಗಳು, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ತೈಲನ ಅವರು ರಫ್ತು ಮಾಡೋದಕ್ಕೆ ತೈಲ ಉತ್ಪಾದನಾ ಘಟಕಗಳಿದ್ದಾವೆ, LPG ಉತ್ಪಾದನಾ ಘಟಕಗಳಿದ್ದಾವೆ. ಆದರೆ ಈ ನೀರು, ಅಲ್ಲಿನ ಮರುಭೂಮಿ ರಾಷ್ಟ್ರಗಳಿಗೆ ನೀರು ಕೂಡ ಸಿಗಲ್ಲ. ಅಲ್ಲಿ ನಮ್ಮಲ್ಲಿ ನೆಲ ಆಗಿದ್ರೆ ನೀರು ಬರುತ್ತೆ, ಅಲ್ಲಿ ನೆಲ ಆಗಿದ್ರೆ ತೈಲ ಬರುತ್ತೆ. ಹಂಗಿರುವಾಗ ಅವರು ಕುಡಿಯೋ ನೀರಿಗೆ ಏನು ಮಾಡಬೇಕು? ಅವರು ಸಮುದ್ರದ ಉಪ್ಪು ನೀರನ್ನು ಡಿಸ್ಯಾಲಿನೇಷನ್ ಮಾಡಿಕೊಂಡು ಅದನ್ನು ಕುಡಿಯೋದಕ್ಕೆ ಯೋಗ್ಯವಾಗಿರೋ ನೀರಾಗಿ ಪರಿವರ್ತಿಸ್ಕೊಂತಾರೆ. ಆ ಘಟಕಗಳನ್ನು ಗುರಿಯಾಗಿಸಿ ದಾಳಿ ನಡೀತಾ ಇದೆ ಈಗ. ಅಂದರೆ ಆ ಮೂಲಕ ಅವರು ಕುಡಿಯೋಕ್ಕೆ ನೀರಿಲ್ದಲೇ ಒದ್ದಾಡೋ ಅಂಥ ಸನ್ನಿವೇಶ ಬರ್ತಿದೆ. ಇಷ್ಟಾದರೂ ಕೂಡ ಇರಾನ್ ಮೇಲೆ ಈ ಕೊಲ್ಲಿ ರಾಷ್ಟ್ರಗಳು ಪ್ರತಿ ದಾಳಿ ನಡೆಸ್ತಾ ಇಲ್ಲ. ಅದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು. ಮತ್ತು ಇನ್ನೊಂದು ಇರಾನ್ ಮಾಡಿರೋಂಥ ಕೆಲಸ ಏನಂದರೆ, ನಮಗೆಲ್ಲರಿಗೂ ಗೊತ್ತು, ಹರ್ಮುಜ್ ಜಲಸಂಧಿಯನ್ನು ಬ್ಲಾಕ್ ಮಾಡಿರೋದು. ಆ ಮೂಲಕ ಏನಾಗಿದೆ, ತೈಲ ಏನು ಉತ್ಪಾದನೆ ಮಾಡಿದ್ದಾರೆ, LPG ಉತ್ಪಾದನೆ ಮಾಡಿದ್ದಾರೆ. ಭಾರತ ಮತ್ತು ಚೀನಾ ಬಿಟ್ಟರೆ ಇನ್ಯಾವ ಹಡಗುಗಳನ್ನು ಕೂಡ ಸಾಗೋದಕ್ಕೆ ಬಿಡ್ತಿಲ್ಲ. ಬರೀ ತೈಲ ಮಾತ್ರ ಅಲ್ಲ, ಇನ್ನೂ ಸಾಕಷ್ಟು ಪೆಟ್ರೋಕೆಮಿಕಲ್ಸ್ ಉತ್ಪಾದನೆಗಳೇನಿದ್ದಾವೆ ಅದು ಯಾವುದನ್ನು ಸಾಗಣೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಜೊತೆಗೆ ಭಾರತದಿಂದ, ಚೀನಾದಿಂದ ಏನು ಕೊಲ್ಲಿ ರಾಷ್ಟ್ರಗಳಿಗೆ ರಫ್ತಾಗುತ್ತೆ ಅವು ಕೂಡ ನಿಂತೋಗಿದೆ. ಭಾರತದ ಬಾಸ್ಮತಿ ರೈಸಿಂದ ಹಿಡಿದು ಪ್ರತಿಯೊಂದು ಹಣ್ಣುಗಳು, ತರಕಾರಿಗಳು ಯಾವುದನ್ನು ಕೂಡ ಕೊಲ್ಲಿ ರಾಷ್ಟ್ರಕ್ಕೆ ಹೋಗ್ದಲ್ಲೇ ಇರೋಂಥ ಸನ್ನಿವೇಶಕ್ಕೆ ಇರಾನ್ ತಂದಿಟ್ಟಿದೆ. ಇಷ್ಟೆಲ್ಲ ಆದಮೇಲೂ ಕೂಡ ಗಲ್ಫ್ ರಾಷ್ಟ್ರಗಳು ಈವರೆಗೆ ಏನಿಲ್ಲ ಅಂದರೆ 1,000 ಕ್ಷಿಪಣಿಗಳನ್ನು ಮತ್ತು ಡ್ರೋನ್ಗಳ ದಾಳಿಯನ್ನು ಎದುರಿಸಿರ್ಬೋದು. ಈ ಪೈಕಿ ಲೆಕ್ಕವಿಲ್ಲದಷ್ಟು ಕ್ಷಿಪಣಿಗಳನ್ನು ಮತ್ತು ಡ್ರೋನ್ಗಳನ್ನು ಅಲ್ಲಿನ ವಾಯು ರಕ್ಷಣಾ ವ್ಯವಸ್ಥೆ ಉಡಿಸ್ ಮಾಡಿರ್ಬೋದು. ಆದರೆ ಆ ನೆಲದ ಮೇಲೆ ಬಿದ್ದಿರುವಂಥವೇ ಸಾಕಷ್ಟು ಹಾನಿಯನ್ನು ಉಂಟು ಮಾಡಿದೆ. ಮತ್ತು ಈ ಇರಾನ್ನ ಏನು ಹುಚ್ಚಾಟ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಮೆರಿಕ ನೆಲೆ ಮೇಲೆ ದಾಳಿ ನಡೆಸಬೇಕು ಅಂತ ಮೊದಲು ಗುರಿ ಹಾಕೊಂಡಿತ್ತು, ದಾಳಿ ಮಾಡ್ತು, ಓಕೆ. ಬಟ್ ಆ ನಂತರ ಆಯಾ ಕೊಲ್ಲಿ ದೇಶಗಳಲ್ಲಿರೋ ಮೂಲ ಸೌಕರ್ಯಗಳ ಮೇಲೆ ಯಾಕೆ ದಾಳಿ ಮಾಡ್ತಿದ್ದಾವೆ? ಅಲ್ಲಿರುವಂಥ ತೈಲ ಸಂಸ್ಕರಣಾ ಘಟಕಗಳು, ನೀರಿನ ಘಟಕಗಳು, ಅಲ್ಲಿನ ಕಟ್ಟಡಗಳನ್ನು ಯಾಕೆ ಗುರಿಯಾಗಿಸಿ ದಾಳಿ ನಡೆಸ್ತಾ ಇದ್ದಾವೆ? ಹಂಗಿದ್ರೂ ಕೂಡ ಗಲ್ಫ್ ರಾಷ್ಟ್ರ ಸುಮ್ಮನಿರೋದು ಯಾಕೆ? ಕೇವಲ ತಮ್ಮ ಈ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಬಳಸಿ ರಕ್ಷಣಾತ್ಮಕ ಆಟ ಆಡ್ತಿದ್ದಾವೆ. ಇನ್ನು
ಅಂದರೆ ಡಿಫೆನ್ಸಿವ್ ಮಾಡಲ್ ಇದಾವೆ. ಇನ್ನು ಯಾಕೆ ಡಿಫೆನ್ಸಿವ್ ಮಾಡಲ್ ಇದ್ದಾವೆ, ಅಫೆನ್ಸಿವ್ ಮೋಡ್ ಯಾಕೆ ಹೋಗ್ತಿಲ್ಲ, ಇದು ಈಗಿರೋಂಥ ಪ್ರಶ್ನೆ. ಜೊತೆಗೆ ಗಲ್ಫ್ ರಾಷ್ಟ್ರಗಳು ಏನಕ್ಕೆ ಈ ಒಂದು ಹೋಗ್ತಿಲ್ಲ ಅಂತೇಳ್ಬಿಟ್ಟು ಒಂದು ಚರ್ಚೆ ಮಾಡಿದಾಗ, ಆ ಒಂದು ವಿಶ್ಲೇಷಣೆಗೆ ಒಳಪಡಿಸಿದಾಗ, ಮತ್ತು ಆ ರಾಷ್ಟ್ರಗಳನ್ನ ಕೇಳಿದಾಗ ಆ ರಾಷ್ಟ್ರಗಳ ಮುಖ್ಯಸ್ಥರು ಹೇಳೋದೇನು ಅಂದರೆ, ಒಂದು ವೇಳೆ ನಾವೇನಾದರೂ ಈ ಯುದ್ಧಕ್ಕೆ ನಿಂತರೆ, ಒಂದು ವೇಳೆ ನಾವು ಇವಾಗ ಡಿಫೆನ್ಸಿವ್ ಆಗಿದ್ದೀವಿ, ನಾವೇನು ಅಫೆನ್ಸಿವ್ ಆಗಿ ಏನಾದರೂ ಹೋದರೆ ವ್ಯಾಪಕ ಯುದ್ಧದ ಭೀತಿ. ಯಾವೇನು ವ್ಯಾಪಕ ಯುದ್ಧ, ಇಲ್ಲಿ ನೀವು ಮ್ಯಾಪಲ್ಲಿ ನೋಡ್ತಿರ್ಬೋದು, ಇರಾನ್ ಈಗ ದಾಳಿ ನಡೆಸ್ತಾ ಇರೋದು ಇಸ್ರೇಲ್ ಮೇಲೆ ನಡೆಸ್ತಾ ಇದೆ. ಜೋರ್ಡಾನ್, ಕುವೈತ್, ಸೌದಿ ಅರೇಬಿಯಾ, ಕತಾರ್, ಬಹ್ರೇನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇಷ್ಟು ದೇಶಗಳ ಮೇಲೆ ದಾಳಿ ನಡೆಸ್ತಿದ್ದಾವೆ. ಈ ಎಲ್ಲ ದೇಶಗಳು ಇರಾನ್ ವಿರುದ್ಧ ಮುಗಿಬಿದ್ರೆ ಅದು ದೊಡ್ಡ ಮಟ್ಟದ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ, ಮತ್ತೆ ಇದೊಂದು ಈ ಇಡೀ ಪ್ರಾಂತ್ಯನೇ ಯುದ್ಧಗ್ರಸ್ತ ಆಗುತ್ತೆ ಅನ್ನೋ ಭಯ ಅವರಲ್ಲಿ ಕಾಡ್ತಾ ಇದೆ. ಜೊತೆಗೆ ಒಂದು ವೇಳೆ ಇರಾನ್ ಏನಾದರೂ ನಾವು ಇರಾನ್ ಮೇಲೆ ಪ್ರತಿ ದಾಳಿ ನಡೆಸಿದ್ರೆ ಅವಾಗ ಇರಾನ್ ತಿರುಗಿ ಬಿದ್ದು ನಮ್ಮ ದೇಶಗಳ ಏನೊಂದು ಅರಮನೆಗಳಿರ್ಬೋದು, ದೊಡ್ಡ ದೊಡ್ಡ ಅರಮನೆಗಳನ್ನೇನು ಕಟ್ಕೊಂಡಿದ್ದಾರೆ ಗಲ್ಫ್ನ ರಾಜರುಗಳು, ಆ ಅರಮನೆಗಳ ಮೇಲೆ, ಜನವಸತಿ ಪ್ರದೇಶಗಳ ಮೇಲೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳೇನಿದ್ದಾವೆ ಅವುಗಳ ಮೇಲೆ ಏನಾದರೂ ಇರಾನ್ ದಾಳಿ ಮಾಡಿದ್ರೆ ಅವಾಗ ಸಾಕಷ್ಟು ಸಂಖ್ಯೆಯಲ್ಲಿ ಮಾರಣ ಹೋಮ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ಸುಮ್ಮನಿದ್ದಾರೆ. ಜೊತೆಗೆ ಒಂದು ತೈಲ ಬೆಲೆ ಏನಿದೆ ಈಗಾಗಲೇ ಬ್ಯಾರಲ್ಗೆ $100 ದಾಟಿ ಹೋಗಾಗಿದೆ. $60 ಇತ್ತು ಯುದ್ಧ ಆರಂಭ ಆಗೋಕ್ಕೆ ಮುಂಚೆ ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆ. ಈಗ ಅದು ದಾಟೋಗಿದೆ, $100 ದಾಟೋಗಿದೆ. ಒಂದು ವೇಳೆ ಈ ದೇಶಗಳು ಪ್ರತಿದಾಳಿ ಏನಾದ್ರು ನಡ್ಸಕ್ಕೆ ಮುಂದಾದರೆ ಆ ತೈಲ ಬೆಲೆ ಇನ್ನಷ್ಟು ಹೆಚ್ಚಾಗುತ್ತೆ. ಅದು ಇರುವಂಥ ಪ್ರಮುಖ ಭೀತಿ. ಜೊತೆಗೆ ತೈಲ ಮತ್ತು ಅನಿಲ ರಫ್ತು ಇದೆಯಲ್ಲ, ಅದು ದೀರ್ಘಕಾಲಕ್ಕೆ ಸ್ಥಗಿತ ಆಗೋಂಥ ಭೀತಿ ಇದೆ. ಭಾರತದಲ್ಲಿ ನೀವು ಅಲ್ಲೇ ನೋಡ್ತಿರ್ಬೋದು, 15 ದಿನ 16 ದಿನದ ಯುದ್ಧಕ್ಕೇನೆ ನಮ್ಮಲ್ಲಿ LPG ಸಿಗ್ತಿಲ್ಲ, ಮನೆಗಳಿಗೇನೋ ಸಿಲಿಂಡರ್ ಸಪ್ಲೈ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ಹೋಟ್ಲುಗಳಿಗೆ ಆಗ್ತಿಲ್ಲ. ಈ ಯುಗಾದಿ ಹಬ್ಬದ ದಿನನೇ ಇದು ಹೋಟ್ಲುಗಳಿಗೆ ಬಂದಾಗಿ ಕೂತಿದ್ದಾವೆ, ಒಬ್ಬಟ್ಟು ಸಿಗ್ತಿಲ್ಲ, ಮಾರನೇ ದಿನ ತೊಡಕು ಬಾಡೂಟಕ್ಕೂ ತತ್ವಾರ ಆಗೋಂಥ ಸನ್ನಿವೇಶ ಇದೆ. ಇಂಥ ಸನ್ನಿವೇಶ ಭಾರತದಲ್ಲಿದೆ ಅಂದರೆ ಬೇರೆ ಬೇರೆ ದೇಶಗಳ ಕಥೆ ಏನಾಗಿರಬೇಕು. ಹಾಗೆ ಒಂದು ವೇಳೆ ಏನಾದರೂ ದೀರ್ಘಕಾಲಕ್ಕೆ ಏನಾದರೂ ಸ್ಥಗಿತ ಆಗಿಬಿಟ್ರೆ, ಈ ಯುದ್ಧ ಇನ್ನೂ ಹೆಚ್ಚಾಗಿ ದೀರ್ಘಕಾಲಕ್ಕೆ ಏನಾದ್ರು ಸ್ಥಗಿತ ಆಗಿಬಿಟ್ರೆ ಅವಾಗ ನಮ್ಮ ಭಾರತದಂಥ ದೇಶಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗದೆ ಎಂತೆಂಥ ಹಾಹಾಕಾರ ಆಗ್ಬೋದು. ಈ ಎಲ್ಲ ಕಾರಣದಿಂದಾಗಿ ಕೊಲ್ಲಿ ರಾಷ್ಟ್ರಗಳು ಸೈಲೆಂಟ್ ಆಗ್ತಿದ್ದಾವೆ. ಜೊತೆಗೆ ಇವುಗಳ ಆದಾಯದ ಅತಿ ಮುಖ್ಯ ಮೂಲ ಏನಿದೆ ಅದು ತೈಲ ಮತ್ತು ಅನಿಲ. ಯಾಕೆಂದರೆ ಅವರ ಪ್ರತಿ ಕೊಲ್ಲಿ ರಾಷ್ಟ್ರಗಳು ಏನು ನೀವು ಕುವೈತ್ ನೋಡ್ಬೋದು, ಸೌದಿ ಅರೇಬಿಯಾ, ಕತಾರ್, ಬಹ್ರೇನ್, UAE ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್, ಈ ಎಲ್ಲ ದೇಶಗಳಲ್ಲೂ 60 to 70%, ಕೆಲವೊಂದು ದೇಶಗಳಲ್ಲಂತೂ 90% ಅವುಗಳ ಆದಾಯ ಏನಿದೆ ಅದು ತೈಲದಿಂದನೇ ಬರೋದು. ಆ ತೈಲವನ್ನು ಸಂಸ್ಕರಣೆ ಮಾಡ್ತಾರೆ, ಎತ್ತುತ್ತಾರೆ ಭೂಮಿಯಿಂದ, ಅದನ್ನು ಮಾರಾಟ ಮಾಡ್ತಾರೆ, LPG ಅನಿಲವನ್ನು ಮಾರಾಟ ಮಾಡ್ತಾರೆ, ಅದರಿಂದ ಅವರು ದುಡಿತಾ ಇದ್ದಾರೆ. ಅಲ್ಲಿಂದ ದೇಶ ಸುಭಿಕ್ಷವಾಗಿದೆ, ಸಾಕಷ್ಟು ಶ್ರೀಮಂತವಾಗಿದೆ. ಏನಕ್ಕೆ ಅಂದರೆ ಇದೇ ಒಂದು ತೈಲ ಮತ್ತು ಅನಿಲ ರಫ್ತಿಂದ. ಅದೇ ಇಲ್ಲ ಅಂದರೆ ಹೆಂಗೆ? ಅದು ಅವ್ರಿಗಿರೋಂಥ ಅತಿ ದೊಡ್ಡ ಆತಂಕ. ಜೊತೆಗೆ ನೀವು ಇನ್ನೊಂದು ಗಮನಿಸಿರ್ಬೋದು, ಏನೊಂದು ಈ ಗಲ್ಫ್ ರಾಷ್ಟ್ರಗಳಿದ್ದಾವೆ ಅವಕ್ಕೂ ಚೆನ್ನಾಗಿ ಗೊತ್ತು ನಮ್ಮಲ್ಲಿರೋ ತೈಲ ಇರ್ಬೋದು, ಅನಿಲ ಇರ್ಬೋದು, ಇನ್ನೆಷ್ಟು ವರ್ಷ, ಇನ್ನೊಂದು 50 ವರ್ಷನ 60 ವರ್ಷನ, ಮುಂದಿನ ಪೀಳಿಗೆಯ ಕಥೆ ಏನು. ಹಾಗಾಗಿ ಅವ್ರು ಏನು ಮಾಡ್ತಿದ್ದಾರೆ, ಅಸೆಟ್ ಕ್ರಿಯೇಷನ್ಗೆ ಶುರು ಮಾಡಿದ್ದಾರೆ. ಅಸೆಟ್ ಕ್ರಿಯೇಷನ್ ಅಂದರೆ ಏನು? ನಮ್ಮಲ್ಲಿರುವಂಥ ಮರುಭೂಮಿ ರಾಷ್ಟ್ರಗಳು, ನಾವು ನಮ್ಮಲ್ಲಿ ನೀರೇ ಇಲ್ಲ ಮೊದಲಿಗೆ, ಹಾಗಾಗಿ ವಾಟರ್ ಸ್ಯಾಲಿನೇಷನ್ ಪ್ಲ್ಯಾಂಟ್ಗಳು ಇರಬೇಕು, ಅಂದರೆ ನೀರನ್ನ ಸಂಸ್ಕರಣೆ ಮಾಡೋವಂಥ ಘಟಕಗಳಿರಬೇಕು, ನೀರಿಗೆ ಯಾವತ್ತೂ ಕೊರತೆ ಆಗಬಾರ್ದು. ಅದು ಒಂದು ಅವುಗಳ ಟಾರ್ಗೆಟ್. ಎರಡನೇದು ಪ್ರವಾಸೋದ್ಯಮ ಉತ್ತೇಜನ ಮಾಡಬೇಕು ಅಂತ. ಜೊತೆಗೆ ಮೆಡಿಕಲ್ ಟೂರಿಸಮ್ ಅದನ್ನ ಹೆಚ್ಚು ಮಾಡಬೇಕು ಅಂತೇಳಿ. ಜೊತೆಗೆ ರಿಯಲ್ ಎಸ್ಟೇಟ್, ನೀವೇನು UAEನಲ್ಲಿ ಒಂದು ಪಾಮ್ ಬೀಚ್ಗಳನ್ನ ನೋಡ್ತೀವಿ, ಪಾಮ್ ಐಲ್ಯಾಂಡ್ಗಳನ್ನ ನೋಡ್ತೀವಿ, ಅಲ್ಲಿರೋಂಥ ಒಂದು ಭೂಮಿಗಳನ್ನು ಖರೀದಿ ಮಾಡೋದಕ್ಕೆ ಜನರಿಗೆ, ಇಡೀ ವಿಶ್ವಾದ್ಯಂತ ಜನರಿಗೆ ಆಹ್ವಾನ ಮಾಡ್ತಿದ್ದಾರೆ. ಭಾರತದಲ್ಲೂ ಕೂಡ ನಮ್ಮ ಹತ್ರ ದುಬೈಯಲ್ಲಿ ಒಂದು ಫ್ಲಾಟ್ ಇದೆ ಅಂತ ಹೇಳ್ಕೊಳೋದೇ ನಮ್ಮಲ್ಲಿನ ಶ್ರೀಮಂತರಿಗೆ ಒಂದು ರೀತಿ ಪ್ರತಿಷ್ಠೆಯ ಸಂಕೇತ. ಆ ರೀತಿಯಾಗಿ ಇದನ್ನ ಒಂದು ರಿಯಲ್ ಎಸ್ಟೇಟ್ ಹಬ್ ಮಾಡಬೇಕು, ಇದನ್ನ ಟೂರಿಸಂ ಹಬ್ ಮಾಡಬೇಕು. ಯಾಕೆಂದರೆ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ತೈಲ ಕೊರತೆ ಆದಾಗ, ತೈಲ ಖಾಲಿಯಾದಂಥ ಸಂದರ್ಭದಲ್ಲಿ ನಮ್ಮ ಆದಾಯದ ಮೂಲ ಪ್ರವಾಸೋದ್ಯಮ ಆಗಬೇಕು, ರಿಯಲ್ ಎಸ್ಟೇಟ್ ಆಗಬೇಕು. ಜೊತೆಗೆ ಇವಾಗೇನು AI ತಂತ್ರಜ್ಞಾನ ಬೆಳೀತಾ ಇದೆ, ದೊಡ್ಡ ದೊಡ್ಡ AI ಡಾಟಾ ಸೆಂಟರ್ಗಳು ಬರಬೇಕು, AI ಹಬ್ ಆಗಬೇಕು ನಮ್ಮದು. ಆ ಮೂಲಕ ನಮ್ಮ ದೇಶದಲ್ಲಿ ತೈಲ ಇಲ್ಲವಾದರೂ ಕೂಡ ನಾವು ಸಸ್ಟೈನ್ ಆಗಬೇಕು. ನಾವು ಇವಾಗೇನು ಸಿರಿವಂತಿಕೆ ಮೇಂಟೈನ್ ಮಾಡ್ತಿದ್ದೀವಿ ಅದೇ ಇರಬೇಕು, ನಮ್ಮ ದೇಶದ ಆದಾಯ ಕುಗ್ಗಬಾರ್ದು ಅನ್ನೋ ಕಾರಣಕ್ಕೆ ಹಂತವಾಗಿ, ಅಂದರೆ ತೈಲದ ಆದಾಯ ಏನಿದೆ ಅದು 60% 70% ಇರೋದು ನಿಧಾನವಾಗಿ ಕಮ್ಮಿ ಆಗ್ತಾ 50%ಗೆ ಬರ್ತಾ ಇದೆ. ಇನ್ನಿತರ ಆದಾಯದ ಮೂಲಗಳನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾವೆ ಈ ದೇಶಗಳು. ಒಂದು ವೇಳೆ ಏನಾದರೂ ಇರಾನ್ ಕಾಲ್ಕೆದ್ರಿ ಜಗಳಕ್ಕೆ ಬರ್ತಿದೆ ಅನ್ನೋ ಕಾರಣಕ್ಕೆ ಅವು
ಇರಾನ್ ವಿರುದ್ಧ ಮತ್ತೆ ದಾಳಿ ಮಾಡಕ್ ಮುಂದಾಗಿ ಇರಾನ್ ಮತ್ತೆ ಏನಾದ್ರು ಪ್ರತಿ ದಾಳಿ ನಡೆಸಿದ್ರೆ ಆ ಸಂದರ್ಭದಲ್ಲಿ ಈ ಎಲ್ಲಾ ಗಲ್ಫ್ ರಾಷ್ಟ್ರಗಳಿಗೂ ಈ ಒಂದು ಎಲ್ಲಾ ರೀತಿಯಾದಂತ ಹೊಡೆತ ಬೀಳುತ್ತೆ. ಭವಿಷ್ಯದಲ್ಲಿ ಅವರ ಮುಂದಿನ ಪೀಳಿಗೆ ಕೂಡ ಅನುಭವಿಸುವಂತ ಒಂದು ಕಷ್ಟ ಎದುರಾಗುತ್ತೆ ಅನ್ನೋ ಭೀತಿ ಇದೆ. ಇದೆಲ್ಲ ಆದ್ಮೇಲೆ ಕೂಡ ಒಂದು ಅನುಕಂಪನೂ ಇದೆ. ಯಾರಿಗೆ? ಗಲ್ಫ್ ರಾಷ್ಟ್ರಗಳಿಗೆ. ಈ ಗಲ್ಫ್ ರಾಷ್ಟ್ರಗಳಿಗೆ ಏನೊಂದು ಈ ಇರಾನ್ ಬಗ್ಗೆ ಇರೋಂಥ ದೊಡ್ಡ ನಿಲುವೇನು ಅಂದ್ರೆ, ಅದು ಇರಾನ್ ಸುನ್ನಿ ರಾಷ್ಟ್ರ ಆಗಿರ್ಬೋದು, ಇದು ಶಿಯಾ ಒಂದು ಪ್ರಾಬಲ್ಯದ ಒಂದು ಶಿಯಾ ಆಡಳಿತಾಧಿಕಾರಿಗಳು ನಡೆಸುವಂತ ಸರ್ಕಾರ ಆಗಿರ್ಬೋದು. ನೀವು ಈ ಇಮೇಜ್ ಅಲ್ಲಿ ನೋಡ್ತಾ ಇದ್ದೀರಾ, ಏನೊಂದು ಶಿಯಾ ಸರ್ಕಾರದ ಅಯಾತುಲ್ಲಾ ರೋಹಲ್ಲಾ ಖಮೇನಿ ಇದ್ದಾರೆ. ಅವರು ಮೃತಪಟ್ಟ ನಂತರ ಅಯಾತುಲ್ಲಾ ಅಲಿ ಖಮೇನಿ ಅಧಿಕಾರಕ್ಕೆ ಬಂದ್ರು. ಅವ್ರನ್ನ ಮೊನ್ನೆ ಹೊಡೆದಾಕಿದ ನಂತರ ಈಗ ಅಯಾತುಲ್ಲಾ ಮಸ್ತಬಾ ಖಮೇನಿ ಅವರ ಒಂದು ಆಡಳಿತ ನಡೀತಾ ಇದೆ. ಅಯಾತುಲ್ಲಾ ಮಸ್ತಬಾ ಖಮೇನಿ ಸದ್ಯ ರಷ್ಯಾದಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಎಲ್ಲ ಒಂದು ಏನು ಶಿಯಾ ಸರ್ಕಾರ ಇದೆ, ಅದಕ್ಕೆ ಈ ಗಲ್ಫ್ ನಲ್ಲಿರುವಂಥದ್ದು ಬಹುತೇಕ ಸುನ್ನಿ ಪ್ರಾಬಲ್ಯದ ದೇಶಗಳು. ಅಲ್ಲಿನ ಅರಸರಿಗೆ ಇಲ್ಲಿನ ಶಿಯಾ ಸರ್ಕಾರದ ಮೇಲೆ ಒಂದಷ್ಟು ಅನುಕಂಪನೂ ಇದೆ. ಏನಕ್ಕೆ ಅಂದ್ರೆ, ಎಷ್ಟೇ ಆಗ್ಲಿ ನಾವು ಮುಸ್ಲಿಮ್ಸು, ನಾವೆಲ್ಲ ಮುಸ್ಲಿಮ್ಸು, ನಾವೆಲ್ಲ ಒಂದೇ ಸಮುದಾಯದವರು. ಜೊತೆಗೆ ಏನೊಂದು ಇರಾನ್ ದೀರ್ಘಕಾಲದಿಂದ ಅಮೆರಿಕದ ಸ್ಯಾಂಕ್ಷನ್ಸ್ನ ಎದುರಿಸ್ತಾ ಇದೆ. ಇರಾನು ಅತ್ಯಂತ ತೈಲ ಸಂಪದ್ಭರಿತ ರಾಷ್ಟ್ರ. ಏನಿವಂದೆಲ್ಲ ಕೊಲ್ಲಿ ರಾಷ್ಟ್ರಗಳಿದ್ದಾವೆ, ಈ ಕೊಲ್ಲಿ ರಾಷ್ಟ್ರಗಳಿಗಿಂತಲೂ ಅತಿ ಹೆಚ್ಚು ತೈಲವನ್ನ, ಅತಿ ಹೆಚ್ಚು LPGಯನ್ನ ಇರಾನ್ ಇಟ್ಕೊಂಡಿದೆ. ಆದ್ರೆ ತನ್ನಲ್ಲಿ ಅಂತ ದೊಡ್ಡ ತೈಲ ಭಂಡಾರ, ಅನಿಲ ಭಂಡಾರ ಇದ್ರೂ ಕೂಡ ಅಮೆರಿಕದ ಸ್ಯಾಂಕ್ಷನ್ಸ್ಗಳಿಂದಾಗಿ ಅದು ದೊಡ್ಡ ಮಟ್ಟದಲ್ಲಿ ರಫ್ತು ಮಾಡೋಕ್ಕಾಗ್ತಿಲ್ಲ, ದೊಡ್ಡ ಮಟ್ಟದಲ್ಲಿ ಆ ದೇಶ ಬೆಳೆಯೋಕ್ಕಾಗ್ತಿಲ್ಲ. ಹಾಗಾಗಿ ಒಂದು ರೀತಿ ಅನುಕಂಪ ಅಂತೂ ಇದ್ದೇ ಇದೆ. ಈ ಅನುಕಂಪ ನಮ್ಗಿದೆ ಅಂತ ಹೇಳ್ಬಿಟ್ಟು ಇವತ್ತೂ ಕೂಡ ಬಹ್ರೇನ್ ಮತ್ತು ಕತಾರ್ ಹೇಳ್ಕೊಂಡಿದ್ದೇವೆ, ನಮ್ಗಿರೋ ಅನುಕಂಪ ಇದೆ, ಆ ಅನುಕಂಪನ ನೀವು ನಾಶ ಮಾಡಬೇಡಿ ಅಂತ. ಅಂದ್ರೆ ಈ ಅನುಕಂಪದ ಮಾತು ಯಾಕೆ ಆಡ್ತಿದ್ದಾವೆ ಅಂದ್ರೆ, ನಮ್ಮಷ್ಟು ನೀವು ಆರ್ಥಿಕವಾಗಿ ಅಭಿವೃದ್ಧಿ ಆಗಿಲ್ಲ, ಆದ್ರೆ ನಮಗಿಂತ ಹೆಚ್ಚಾಗಿ ನಿಮ್ಮ ಹತ್ರ ನೈಸರ್ಗಿಕ ಸಂಪನ್ಮೂಲಗಳಿದಾವೆ, ಹಾಗಾಗಿ ನಿಮ್ಮ ಬಗ್ಗೆ ಅನುಕಂಪ ಇದೆ ಅಂತ ಹೇಳ್ಬಿಟ್ಟು ಗಲ್ಫ್ನ ಸುನ್ನಿ ಸರ್ಕಾರಗಳು ಹೇಳ್ತಿದ್ದಾವೆ. ಆದ್ರೆ ಈ ಅನುಕಂಪ ಇದ್ರೂ ಕೂಡ ಏನಾಗ್ತಿದೆ ಅಂದ್ರೆ, ಇರಾನ್ ಜೊತೆ ದೋಸ್ತಿನೂ ಬೇಡ, ದುಶ್ಮನಿನೂ ಬೇಡ ಅನ್ನೋ ನಿಲುವಿಗೆ ಈ ಗಲ್ಫ್ ರಾಷ್ಟ್ರಗಳು ಬಂದಿದ್ದಾವೆ. ಏನಕ್ಕೆ ಬಂದಿದ್ದಾವೆ ಅಂದ್ರೆ, ಇರಾನ್ಗೆ ಕೇವಲ ಅಮೆರಿಕದ ಸ್ಯಾಂಕ್ಷನ್ಸ್ ಮಾತ್ರ ಅಲ್ಲ, ಅಮೆರಿಕ ಸ್ಯಾಂಕ್ಷನ್ಸ್ ಏನಕ್ಕೆ ಬಂದಿದೆ ಅನ್ನೋದಿಲ್ಲಿ ಪ್ರಶ್ನೆ ಮಾಡಬೇಕು. ಅಮೆರಿಕ ಏನಕ್ಕೆ ಸ್ಯಾಂಕ್ಷನ್ ಹಾಕಿದೆ ಅಂದ್ರೆ ಇರಾನ್ ಮೇಲೆ, ಒಂದು, ಇರಾನ್ ಅಣ್ವಸ್ತ್ರ ತಯಾರಿಕೆ ಮಾಡ್ತಿದೆ ಅಂತ. ಒಂದು ವೇಳೆ ಇರಾನ್ ಅಣ್ವಸ್ತ್ರ ತಯಾರಿಕೆ ಮಾಡಿದ್ರೆ ಇರಾನ್ ಬಳಿ ಇರುವಂಥ ಕ್ಷಿಪಣಿಗಳೇನಾದ್ರೂ ಇಸ್ರೇಲ್ಗೆ ಹೋಗಿ ನುಗ್ಗಿ ಹೊಡೆದು ಇಸ್ರೇಲ್ ದೇಶದ ಮೇಲೆ ಅಣ್ವಸ್ತ್ರ ದಾಳಿ ನಡೆಸಬಹುದು ಅನ್ನೋ ಭೀತಿ ಇದೆ. ಜೊತೆಗೆ ಒಂದು ವೇಳೆ ಏನಾದರೂ ಇರಾನ್ ಬಳಿ ಇರುವಂಥ ಕ್ಷಿಪಣಿಗಳು 10,000 ಕಿಲೋಮೀಟರ್ ದೂರ ಆರೋ ಅಂತ ಏನಾದರೂ ಕ್ಷಿಪಣಿಗಳನ್ನ ತಯಾರು ಮಾಡಿದ್ರೆ ಆ ಸಂದರ್ಭದಲ್ಲಿ ಅಮೆರಿಕ ಮೇಲೂ ಇರಾನ್ ಅಣುಬಾಂಬ್ ದಾಳಿ ನಡೆಸಬಹುದು. ಸದ್ಯದ ಮಟ್ಟಿಗೆ ಇರಾನ್ಗೆ ಒಂದು ಇಂಟೆಂಟ್ ಇದೆ, ಅಂದ್ರೆ ಒಂದು ಛಲ ಇದೆ, ಏನಂದ್ರೆ ಇಸ್ರೇಲ್ ಮತ್ತೆ ಅಮೆರಿಕನ ಮುಳುಗಿಸ್ಬೇಕು ಅಂತ. ಯಾಕಂದ್ರೆ ಇಸ್ರೇಲ್ನ ಅದು ಛೋಟಾ ಸೈತಾನ್ ಅಂತ ಕರೆಯುತ್ತೆ ಇರಾನ್, ಮತ್ತೆ ಅಮೆರಿಕನ ಬಡ ಸೈತಾನ್ ಅಂತ ಕರೆಯುತ್ತೆ. ಆ ಎರಡು ಸೈತಾನರನ್ನ ಮುಗಿಸ್ಬೇಕು ಅನ್ನೋ ಇಂಟೆಂಟ್ ಇದೆ, ಆಸೆ ಇದೆ, ಹಂಬಲ ಇದೆ. ಆದ್ರೆ ಕೇಪಬಿಲಿಟಿ ಇಲ್ಲ, ಅಂದ್ರೆ ಶಕ್ತಿ ಇಲ್ಲ ಅವುಗಳ ಬಳಿ. ಆ ಶಕ್ತಿ ಇರಾನ್ಗೆ ಬರಬಾರ್ದು, ಆ ಶಕ್ತಿ ಇರಾನ್ಗೆ ಬರೋದಕ್ಕೆ ಮುಂಚೆ ಇವ್ರನ್ನೆಲ್ಲ ಮುಗಿಸ್ಬೇಕು ಅನ್ನೋದು ಅಮೆರಿಕದ ಉದ್ದೇಶ. ಜೊತೆಗೆ ಏನೊಂದು ಈ ಇರಾನ್ ಇದೆ, ಈ ಇರಾನ್ ಅಷ್ಟಕ್ಕೆ ಸುಮ್ಮನಾಗಿಲ್ಲ. ಹೌತಿ ಇರ್ಬೋದು, ಹಮಾಸ್ ಇರ್ಬೋದು, ಜೊತೆಗೆ ಹೆಜ್ಬುಲ್ಲಾ ಇರ್ಬೋದು. ಹೆಜ್ಬುಲ್ಲಾ ಉಗ್ರರು ಲೆಬನಾನ್ನಲ್ಲಿದ್ದಾರೆ, ಹೌತಿ ಉಗ್ರರು ಯೆಮೆನ್ನಲ್ಲಿದ್ದಾರೆ, ಜೊತೆಗೆ ಹಮಾಸ್ ಉಗ್ರರು ಎಲ್ಲರಿಗೂ ಗೊತ್ತಿರಂಗೆ ಅವರು ಗಾಜಾ ಪಟ್ಟಿನಲ್ಲಿದ್ದಾರೆ. ಆ ಎಲ್ಲ ಉಗ್ರರನ್ನ ಪೋಷಣೆ ಮಾಡ್ತಾ ಇದೆ. ಇಂಥ ಒಂದು ಉಗ್ರ ಪೋಷಕ ಸರ್ಕಾರ, ಉಗ್ರ ಪೋಷಕ ದೇಶ ಈ ರೀತಿಯಾದಂಥ ನಮ್ಮೆಲ್ಲ ಕೊಲ್ಲಿ ರಾಷ್ಟ್ರಗಳಿಗೆ ಆತಂಕ ತಂದೊಡ್ಬೋದು ಅನ್ನೋ ಕಾರಣಕ್ಕೆ ಈ ಇರಾನ್ ಜೊತೆಗೆ ನಮಗೆ ದೋಸ್ತಿನೂ ಬೇಡ, ದುಶ್ಮನ್ನೂ ಬೇಡ ಅನ್ನೋ ರೀತಿ ತಟಸ್ಥ ನಿಲುವನ್ನ ಗಲ್ಫ್ ರಾಷ್ಟ್ರಗಳು ಅನುಸರಿಸ್ತಾ ಇದ್ದಾವೆ. ಜೊತೆಗೆ ಈ ಒಂದು ಇಸ್ರೇಲ್ ಅಮೆರಿಕ ದಾಳಿಗೆ ತನ್ನ ವಾಯು ಪ್ರದೇಶವನ್ನು ಕೂಡ ನೀಡ್ತಾ ಇಲ್ಲ ಈ ದೇಶಗಳು. ಈ ದೇಶಗಳಲ್ಲೆಲ್ಲಾನು ಅಮೆರಿಕದ ಸೇನಾ ನೆಲೆಗಳಿದ್ದಾವೆ, ನೌಕಾ ನೆಲೆಗಳಿದ್ದಾವೆ. ಆದ್ರೆ ತನ್ನ ನೆಲದಿಂದ ಅಮೆರಿಕದ ವಿಮಾನ ಹಾರಿ ಇರಾನ್ ಮೇಲೆ ದಾಳಿ ಮಾಡಬಾರ್ದು. ಏನಕ್ಕೆ ಮಾಡಬಾರ್ದು ಅಂದ್ರೆ, ಒಂದು ವೇಳೆ ನೀವೇನಾದ್ರೂ ನಮ್ಮ ವಾಯು ಪ್ರದೇಶವನ್ನ ಬಳಸ್ಕೊಂಡ್ರೆ ಅದು ಇರಾನಿಗೆ ಗೊತ್ತಾಗುತ್ತೆ, ಇರಾನ್ ನಮ್ಮ ಮೇಲೆ ಪ್ರತಿ ದಾಳಿ ಮಾಡಬಹುದು ಅಂತ. ಅಂದ್ರೆ ಇರಾನ್ನಿಂದ ದಾಳಿ ಎದುರಾಗಬಹುದಾದಂಥ ಕಾರಣಗಳು, ರೀಸನ್ಸ್ ಏನಿದಾವೆ, ಆ ರೀಸನ್ಸ್ಗಳಿಗೆ ಒಳಗಾಗಬಾರ್ದು ಅನ್ನೋದು ಕೊಲ್ಲಿ ರಾಷ್ಟ್ರಗಳ ನಿಲುವು. ಹಂಗಾಗಿ ಇಷ್ಟೆಲ್ಲ ನಿಲುವನ್ನ ತಳೆದಿದ್ರು ಕೂಡ, ಇಷ್ಟೆಲ್ಲ ತಟಸ್ಥವಾಗಿದ್ರು ಕೂಡ ದಾಳಿ ಮಾಡ್ತಾ ಇದ್ದಾರಲ್ಲ, ಅದು ಈಗ ಬಂದಿರೋಂಥ ಕೊಲ್ಲಿ ರಾಷ್ಟ್ರಗಳಿಗೆ ಬಂದಿರೋಂಥ ದೊಡ್ಡ ಆತಂಕ ಮತ್ತೆ ಪ್ರಶ್ನೆ. ಜೊತೆಗೆ ಈ ಒಂದು ಇರಾನ್ ಏನಿದೆ ಅದ್ರ ಜೊತೆಗೆ ಮಾತುಕತೆ ಮಾಡಿ ಅಂತ ಹೇಳ್ಬಿಟ್ಟು ಗಲ್ಫ್ ರಾಷ್ಟ್ರಗಳು, ಇಸ್ರೇಲ್ ಇರ್ಬೋದು, ಅಮೆರಿಕ ಇರ್ಬೋದು, ಎಲ್ಲ ದೇಶಗಳಿಗೂ ಒತ್ತಾಯ ಮಾಡ್ತಿದ್ದಾವೆ. ಈ ಹಿಂದೆ ನೀವು ಇಲ್ಲಿ ಗಮನಿಸ್ಬೋದು, ಒಮಾನ್ ರಾಷ್ಟ್ರದ ಮಧ್ಯಸ್ಥಿಕೆಯಲ್ಲಿ ಇರಾನ್ ಜೊತೆಗೆ ಮಾತುಕತೆ ಮಾಡಿ ಅಂತ ಹೇಳ್ಬಿಟ್ಟು ಅಮೆರಿಕ ಮತ್ತೆ ಇಸ್ರೇಲ್ಗೆ ಆಹ್ವಾನ ಕೊಟ್ಟಿದ್ರು. ಕಳೆದ ವರ್ಷ 2025ರಲ್ಲಿ ಅಮೆರಿಕ ಮಿಡ್ ನೈಟ್ ಹ್ಯಾಮರ್ ಅಂತ ಹೇಳ್ಬಿಟ್ಟು ಒಂದು ಆಪರೇಷನ್ ಮಾಡ್ತು. ಆ ಸಂದರ್ಭದಲ್ಲೂ ಮಾತುಕತೆ ನಡೀತಿರೋ ಸಂದರ್ಭದಲ್ಲೇನೆ ಅಮೆರಿಕದ B-2 ಬಾಂಬರ್ಗಳು
ಇರಾನ್ ಮೇಲೆ ಹಿಟ್ ಮಾಡಿದ್ವು. ಇದೀಗ ಕೂಡ ಮಾತುಕತೆ ನಡೀತಾ ಇತ್ತು. ಕೊನೆ ಹಂತದ ಮಾತುಕತೆ ಇನ್ನೇನು ಚಾಲ್ತಿಯಲ್ಲಿತ್ತು ಒಂದು ಒಮನ್ನ ಮಧ್ಯಸ್ಥಿಕೆಯಲ್ಲಿ. ಆ ಸಂದರ್ಭದಲ್ಲೇನೆ ಇರಾನ್ ಮೇಲೆ ದಾಳಿ ನಡೆಸ್ತು ಅಮೆರಿಕ. ಹಂಗಾಗಿ ಮಾತುಕತೆ ನಡೆಸಿ ಅನ್ನೋದೇನೆ ಈ ಗಲ್ಫ್ ರಾಷ್ಟ್ರಗಳ ಒತ್ತಾಯ. ಯಾಕೆಂದ್ರೆ ಅವುಗೆ ಯುದ್ಧ ಬೇಡ. ಹಂಗಿದ್ರು ಕೂಡ ದಾಳಿ ನಿರಾತಂಕವಾಗಿ ನಡೀತಾನೆ ಇದೆ. ಇಷ್ಟೆಲ್ಲ ಆದ್ಮೇಲೆ ಒಂದು ವೇಳೆ ಆಯ್ತಪ್ಪ, ನೀವೇನೋ ದಾಳಿ ಮಾಡ್ತಾನೇ ಇದ್ದೀರಾ, ಇರಾನ್ ನಮ್ಮ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಿದ್ದೀರಾ, ನಮ್ಮ ಆಯಿಲ್ ರಿಫೈನರಿಗಳನ್ನ ಸುಟ್ಟಾಕಿದ್ದೀರಾ ಅಂದ್ರೆ ನೀವೇನ್ ಮಾಡ್ತಿದ್ದೀರಾ ಅಂದ್ರೆ ಇಸ್ರೇಲ್ ನಿಮ್ಮ ಮೇಲೆ ದಾಳಿ ಮಾಡ್ತು. ಯಾರ ಮೇಲೆ? ಇರಾನ್ ಮೇಲೆ ದಾಳಿ ಮಾಡ್ತು. ಎಲ್ಲಿ ದಾಳಿ ಮಾಡ್ತು? ಒಂದು ಇರಾನ್ನಲ್ಲಿರುವಂಥ LPG ಘಟಕಗಳ ಮೇಲೆ ದಾಳಿ ಮಾಡ್ತು, ಒಂದು ಅನಿಲ ಘಟಕಗಳ ಮೇಲೆ. ಈ ಇಸ್ರೇಲ್ ದಾಳಿ ಮಾಡಿದ್ದು ಇರಾನ್ ಮೇಲೆ. ಆದ್ರೆ ಇರಾನ್ ಅದರ ಪ್ರತೀಕಾರವನ್ನು ತೀರಿಸ್ಕೊಂಡಿದ್ದು ಕತಾರ್ನಲ್ಲಿರುವಂತಹ ಒಂದು LPG ಘಟಕಗಳ ಮೇಲೆ. ನೀವು ಯಾಕೆ ಆ ರೀತಿ ಮಾಡ್ತಿದ್ದೀರಾ? ನಿಮ್ಮ ಶತ್ರುತ್ವ ಏನಿದೆ ಅದು ಅಮೆರಿಕ ವಿರುದ್ಧ, ನಿಮ್ಮ ಶತ್ರುತ್ವ ಇರೋದು ಇಸ್ರೇಲ್ ವಿರುದ್ಧ. ಹಂಗಾಗಿ ನೀವು ಅವುಗಳ ಮೇಲೆ ದಾಳಿ ಮಾಡಿ, ನಮ್ಮ ಮೇಲೆ ಬರಬೇಡಿ ಅಂತ ಪದೇ ಪದೇ ಹೇಳ್ತಾ ಇದ್ರು ಕೂಡ ಇರಾನ್ ಮಾತು ಕೇಳ್ತಿಲ್ಲ. ಇರಾನ್ ಸುಮ್ಮನೆ ಎಲ್ಲದನ್ನು ಪೋಕ್ ಮಾಡ್ತಾ ಇದೆ, ಎಲ್ಲರನ್ನೂ ರೊಚ್ಚಿಗೆ ಬಸ್ತಾ ಇದೆ. ಅದೇ ಕಾರಣದಿಂದಾಗಿ ಒಂದು ವೇಳೆ ಗಲ್ಫ್ ರಾಷ್ಟ್ರಗಳು ನಮ್ಮ ರಕ್ಷಣೆಗೆ ನಾವು ದಾಳಿ ಮಾಡಬೇಕು ಅನ್ನೋ ನಿರ್ಧಾರಗಳಿಗೆ ಈ ಒಂದು ಗಲ್ಫ್ ರಾಷ್ಟ್ರಗಳ ಮುಖ್ಯಸ್ಥರೆಲ್ಲ ಏನಿದ್ದಾರೆ, ಸೌದಿ ಅರೇಬಿಯಾದ ಮೊಹಮ್ಮದ್ ಬಿನ್ ಸಲ್ಮಾನ್ ಇರ್ಬೋದು, ಆ ರೀತಿಯಾದ ಕತಾರ್ ದೊರೆ ಇರ್ಬೋದು, ಎಲ್ಲರೂ ಕೂಡ ಒಂದಾಗಿ ಒಂದು ವೇಳೆ ಇರಾನ್ ವಿರುದ್ಧ ಮುಗಿಬಿದ್ರೆ ಏನಾಗ್ಬೋದು ಸನ್ನಿವೇಶ? ಆ ಸಂದರ್ಭದಲ್ಲಿ ಇರಾನ್ನ ಒಂದು ನೀತಿ ಏನಿದೆ ಅದನ್ನ ಆತಂಕಕಾರಿ ಅಂತ ಈಗಾಗಲೇ ಬಹರೇನ್ ಏನೋ ಹೇಳಿದೆ. ಒಂದು ವೇಳೆ ಇರಾನ್ ವಿರುದ್ಧ ಎಲ್ಲ ದೇಶಗಳು ಮುಗಿಬಿದ್ರೆ ಅದು ದೊಡ್ಡ ಮಟ್ಟದ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ. ಆ ಯುದ್ಧದಿಂದ ಭಾರತಕ್ಕಾಗೋ ನಷ್ಟ ಅತ್ಯಂತ ಕೆಟ್ಟದ್ದು ಮತ್ತೆ ಅತ್ಯಂತ ದೊಡ್ಡದು. ಹಾಗಾಗಿ ಇಂಥ ನಷ್ಟನ ತಡಿಬೇಕು ಅನ್ನೋ ಕಾರಣಕ್ಕೆ ಗಲ್ಫ್ ರಾಷ್ಟ್ರಗಳು ಇವತ್ತಿಗೂ ಕೂಡ ಒಂದು ರೀತಿಯಾದಂಥ ತಾಳ್ಮೆ ವಹಿಸ್ತಾ ಇದ್ದಾವೆ. ಬಹರೇನ್ ಇವತ್ತು ಕೂಡ ನೀಡಿರೋ ಹೇಳಿಕೆ ಇದು, ಇರಾನ್ನ ನೀತಿ ಆತಂಕಕಾರಿ ಅಂತ ಹೇಳಿದೆ. ಜೊತೆಗೆ ನಮ್ಮ ಅನುಕಂಪ ಕಳೆದುಕೊಳ್ಳಬೇಡಿ ಅಂತ ಹೇಳ್ಬಿಟ್ಟು ಕತಾರ್ ಎಚ್ಚರಿಕೆ ಕೊಟ್ಟಿದೆ. ಕತಾರ್ ಎಚ್ಚರಿಕೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಗಮನಿಸ್ಬೇಕು. ಯಾಕೆಂದ್ರೆ ನಮಗೆ ನಿಮ್ಮ ಬಗ್ಗೆ ಅನುಕಂಪ ಇದೆ. ನಾನು ಆಗ್ಲೇ ಹೇಳ್ತಿದ್ದೆ, ಇರಾನ್ ಬಗ್ಗೆ ಈ ಎಲ್ಲ ಕೊಲ್ಲಿ ರಾಷ್ಟ್ರಗಳಿಗೆ ಅನುಕಂಪ ಇದೆ. ಆ ಅನುಕಂಪನ ಕಳೆದುಕೊಳ್ಬೇಡಿ ಅಂತ ಹೇಳ್ಬಿಟ್ಟು ಕತಾರ್ ಎಚ್ಚರಿಕೆ ಕೊಡ್ತಿದೆ. ಇಷ್ಟೆಲ್ಲ ಮಾಡ್ತಿರೋದೇನಕ್ಕೆ? ಪ್ರತಿ ಸಲ ದಾಳಿ ನಡೆದಾಗ್ಲೂ ಏಟ್ ಮೇಲೆ ಏಟೋದು, ತಲೆ ಮೇಲೆ ಹೊಡೆದು ಹೋದ್ರೂ ತಿರುಗೇಟ್ ಕೊಡದಲ್ಲೇ ಸುಮ್ಮನೆ ಇರೋದು ಯಾಕೆ ಅಂದ್ರೆ ಅವೆಲ್ಲದಕ್ಕೂ ಒಂದು ಪ್ರಮುಖ ಕಾರಣ ಒಂದು ಆರ್ಥಿಕ ಕುಸಿತ, ಭವಿಷ್ಯದಲ್ಲಿ ಎದುರಾಗಬಹುದು ಅಂತ ಆತಂಕ. ಅವೆಲ್ಲದಕ್ಕಿಂತ ಇನ್ನೂ ಒಂದು ದೊಡ್ಡ ಆತಂಕ ಇದೆ, ಏನಂದ್ರೆ ಅಮೆರಿಕದ ಅಸ್ಥಿರ ನೀತಿ. ಅಮೆರಿಕ ಏನ್ ಮಾಡ್ತು? ಇಷ್ಟು ದಿನ ನೇಟೋ ಸದಸ್ಯ ರಾಷ್ಟ್ರಗಳಿಗೆ ಬೆಂಬಲ ಕೊಡ್ತಿದ್ದ ಅಮೆರಿಕ ಇವಾಗ ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ, ನಮ್ಮ ದಾರಿ ನಾವು ನೋಡ್ಕೊಂತೀನಿ ಅಂದ್ಬಿಡ್ತು. ಜೊತೆಗೆ ರಷ್ಯಾ ಉಕ್ರೇನ್ ವಿರುದ್ಧ ಯುದ್ಧಕ್ಕೆ ನಿಂತಾಗ ಅಮೆರಿಕ ಸೇರಿದಂತೆ ಎಲ್ಲ ನೇಟೋ ರಾಷ್ಟ್ರಗಳು ಉಕ್ರೇನಿಗೆ ಬೆಂಬಲ ಕೊಟ್ಟಿದ್ವು. ಯಾವ ಡೊನಾಲ್ಡ್ ಟ್ರಂಪ್ ಪ್ರೆಸಿಡೆಂಟ್ ಆದ್ರೋ ಏಕ್ದಮ್ ಉಕ್ರೇನ್ಗೆ ನಾನು ನೆರವು ಕೊಡಲ್ಲ ಅಂತ ಹೇಳ್ಬಿಡ್ತು. ಇದೇ ಅಮೆರಿಕ ಮುಂದೊಂದು ದಿನ ಅಂದ್ರೆ ನಾಡಿದ್ದು ಇನ್ನೊಂದು ವಾರದ ಕಳೆದ ಮೇಲೆ ಒಂದು ವೇಳೆ ಏನಾದರೂ ಇರಾನ್ ವಿರುದ್ಧ ಈ ಎಲ್ಲ ಕೊಲ್ಲಿ ರಾಷ್ಟ್ರಗಳು ತಿರುಗಿ ಬಿದ್ದಾಗ ನನಗೂ ಇದಕ್ಕೂ ಸಂಬಂಧ ಇಲ್ಲಪ್ಪ ಅಂತ ಹೊರಟೋಗ್ಬಿಟ್ರೆ ಏನು ಕತೆ? ಹಾಗಾಗಿ ಅಮೆರಿಕದ ಅಸ್ಥಿರ ನೀತಿಯಿಂದಾಗಿ ಈ ಒಂದು ಇರಾನ್ ವಿರುದ್ಧ ಯುದ್ಧಕ್ಕೆ ಹೋಗೋಕ್ಕೆ ಇವೆಲ್ಲ ದೇಶಗಳು ಹಿಂಜರಿತಾ ಇದ್ದಾವೆ. ಆದರೆ ಇವುಗಳ ತಾಳ್ಮೆ ಎಷ್ಟು ದಿನ? ಜೊತೆಗೆ ಇರಾನ್ ಎಷ್ಟು ದಿನ ಈ ರೀತಿಯಾದಂಥ ತನ್ನ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡ್ಕೊಳಕ್ಕೆ ಸಾಧ್ಯ? ಇಸ್ರೇಲ್ ಮತ್ತು ಅಮೆರಿಕದ ಮುಂದಿನ ನಿಲುವೇನು? ಒಂದು ವೇಳೆ ಈ ಯುದ್ಧನ ಅಂತ್ಯ ಮಾಡುತ್ತಾ ಅಮೆರಿಕ, ಮತ್ತು ಇಸ್ರೇಲ್ನ ಮನವೊಲಿಸೋದಕ್ಕೆ ಅಮೆರಿಕ ಸಕ್ಸಸ್ ಆಗುತ್ತಾ, ಸಾಕು ಈ ಯುದ್ಧ ನಿಲ್ಸೋಣ ಅಂತ, ಅಥವಾ ಹೆಂಗಾದ್ರೂ ಮಾಡಿ ಯುದ್ಧ ಮುಂದುವರಿಸಲೇಬೇಕು, ಈ ಇರಾನ್ನಲ್ಲಿರುವಂತಹ ಖಮೇನಿ ಆಡಳಿತ ಅಂದ್ರೆ ಏನೊಂದು ಇಸ್ಲಾಮಿಕ್ ಆಡಳಿತ ಇದೆ ಅದನ್ನ ಅಂತ್ಯ ಮಾಡಲೇಬೇಕು ಅಂತ ಏನಾದ್ರೂ ಅಮೆರಿಕ ಪಣ ತೊಡುತ್ತಾ? ಅವೆಲ್ಲ ಪ್ರಶ್ನೆಗಳು ಇವಾಗ ಸದ್ಯಕ್ಕೆ ಇಡೀ ವಿಶ್ವವನ್ನ ಕಾಡ್ತಾ ಇದ್ದಾವೆ. ಇದು ಇವತ್ತಿನ ವಿಶೇಷ ವೀಕ್ಷಕರೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.